ಹಲೋ ಫ್ರೆಂಡ್ಸ್, ನಮಸ್ಕಾರ. ನೋಡ್ತಾ ಇರ್ಬೋದು ಮಿನಿ ಗೀಜರು ಸಾಲ್ಟ್ ವಾಟ್ರಲ್ಲಿ ಯಾವ ಥರ ಕಟ್ಕೊಂಡಿದೆ ಅಂತ. ಔಟ್ಪುಟ್ ವಾಟರ್ ಲೈನ್ ಬರ್ತಾ ಇರಲಿಲ್ಲ ಮತ್ತು ಹೀಟ್ ಕೂಡ ಆಗ್ತಾ ಇರಲಿಲ್ಲ. ಗೀಜರ್ ಕೈಲಿ ಹೀಟು ಆಗ್ತಾ ಇರಲಿಲ್ಲ. ನೋಡ್ತಾ ಇರ್ಬೋದು ಅದು ಗೀಜರು. ಔಟ್ಪುಟ್ ಲೈನು ಫುಲ್ಲೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು ಇನ್ಸೈಡಲ್ಲಿ. ಕೈಲಿ ಕೂಡ ಫುಲ್ಲೆಲ್ಲ ನೀರಲ್ಲಿ, ಸಾಲ್ಟ್ ನೀರಲ್ಲಿ ಎಲ್ಲ ಕಟ್ಕೊಂಡಿತ್ತು. ನೋಡ್ತಾ ಇರ್ಬೋದು. ಈ ಥರ ಇದ್ದರೆ ಕಾಯಿಲ್ ಹೋಗೋ ಚಾನ್ಸಸ್ಸು ಕೂಡ ಇರುತ್ತೆ. ಅದು ಕೇರ್ಫುಲ್ಲಾಗಿ ರಿಮೂವ್ ಮಾಡಬೇಕು. ಕಾಯಿಲ್ಗೆ ಏನಾದ್ರು ಹೊಡೆದು ಏನಾದ್ರು ಡ್ಯಾಮೇಜ್ ಮಾಡಿದರೆ ಕಾಯಿಲ್ ಹೋಗಿಬಿಡುತ್ತೆ. ನೋಡಿ ಇನ್ಸೈಡ್ ಹೆಂಗಿದೆ. ಹೀಗಿರಬೇಕಾದ್ರೆ ನೀರು ಹೀಟ್ ಆಗಲ್ಲ, ಔಟ್ಪುಟ್ನು ಬರಲ್ಲ. ಥರ್ಮೋಸ್ಟಾಟ್ರ್ ಕಟಾಪು ಇಲ್ಲಿದೆ. ಇಷ್ಟು ಟೆಂಪ್ರೇಚರ್ ಕಟಾಪ್ ಆಗುತ್ತೆ. ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಫುಲ್ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ಮಿನಿ ಗೀಜರ್ ಆಗಲಿ ದೊಡ್ಡ ಗೀಜರ್ ಯಾವ್ದಾದ್ರು ನಾವು ಸರ್ವಿಸ್ ಮಾಡ್ತೀವಿ. ನೋಡಿ ಇಲ್ಲಿ ಪವರ್ ಸಪ್ಲೈ LCD ಸಿಂಗಲ್ ಪೋಲ್ ಇದೆ. ಕಂಟ್ರೋಲ್ ಸಪ್ಲೈ ಪವರ್ 16 amps ಕೊಟ್ಟಿದ್ದಾರೆ. ಇಂಡಿಕೇಶನ್ನು. ಈ ಬ್ಯಾಕ್ ಸೈಡ್ ಮೌಂಟಿಂಗ್. ಈಸಿ ಮೆಥಡ್. ಚಿಕ್ಕದಾಗಿದ್ದರೂ ಚೊಕ್ಕದಾಗಿದೆ. ಬಟ್ ಆದರೆ ಉಪ್ಪು ನೀರಿಗೆಲ್ಲ ಬೇಗ ಹಾಳಾಗ್ಬಿಡ್ತವೆ. ಓಕೆ, ಥ್ಯಾಂಕ್ ಯು ಸೋ ಮಚ್.